ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ನವನಗರ ಕ್ಯಾಂಪಸ್ನಲ್ಲಿ ನಾವು ಈ 11 ಮಾವಿನ ತಳಿಗಳನ್ನ ಇಲ್ಲಿ ಪ್ರಯೋಗಗಳ ಮುಖಾಂತರ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಯಾವ ಮಾವಿನ ತಳಿ ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರ್ತದೆ, ಯಾವುದು ಉತ್ತಮ ಅನ್ನುವಂಥ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು 2012ರೊಳಗ ನಾವು 11 ಮಾವಿನ ತಳಿಗಳನ್ನ ಇಲ್ಲಿ ನಾವು ನಾಟಿ ಮಾಡಿದ್ದೇವೆ. ಈ 11 ತಳಿಗಳಲ್ಲಿ ಆಪೂಸು, ಕಲ್ಮಿ, ದಶೇರಿ, ತೋತಾಪುರಿ, ಅಮ್ರಪಾಲಿ, ಬನೇಶಾನು, ರತ್ನ, ಕಾದರು, ಮಲ್ಲಿಕಾ, ಸಿಂಧು ಮತ್ತು ಮಲಗುವ ಈ ರೀತಿಯಾಗಿ 11 ಮಾವಿನ ತಳಿಗಳನ್ನ ಇಲ್ಲಿ ನಾವು ಪ್ರಯೋಗದ ಮುಖಾಂತರ ರೈತರಿಗೆ ಈ ತಳಿಗಳಲ್ಲಿ ನಮ್ಮ ಭಾಗಕ್ಕೆ ಯಾವುದು ಚೆನ್ನಾಗಿ ಹಣ್ಣು ಮತ್ತು ಅದರ ಗುಣಮಟ್ಟ ಮತ್ತು ಗಿಡದ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಅನ್ನುವಂಥದ್ದನ್ನ ನಾವು ಪ್ರಯೋಗಕ್ಕೆ ಹಾಕಲಾಗಿ ಈ ಎಲ್ಲ ತಳಿಗಳಲ್ಲಿ ನಮ್ಮ ಭಾಗಕ್ಕೆ ಈ ಮುಖ್ಯವಾಗಿ ಕೇಸರು, ಆಪೂಸು ಮತ್ತು ಬನೇಶಾನು, ಕಾದರ್, ಮಲ್ಲಿಕಾ ಈ ತಳಿಗಳು ಚೆನ್ನಾಗಿ ಬರುತ್ತವೆ. ಅದರಲ್ಲಿ ಈ ಎಲ್ಲ ತಳಿಗಳಲ್ಲಿ ಅದರಲ್ಲಿ ಉತ್ತಮವಾದ ಗುಣಮಟ್ಟ, ಹಣ್ಣಿನ ಗುಣಮಟ್ಟ ಕೇಸರು, ಆಪೂಸು ಮತ್ತು ಮಲ್ಲಿಕಾ ತಳಿಗಳಲ್ಲಿ ಚೆನ್ನಾಗಿ ಬರ್ತಾ ಇದೆ. ಮತ್ತು ಈ ಹಣ್ಣುಗಳು ಒಳ್ಳೆ ಉತ್ತಮ ಮಾರುಕಟ್ಟೆಯನ್ನು ಹೊಂದಿದ್ದು ಮತ್ತು ಹೆಚ್ಚು ಜನಪ್ರಿಯತೆಯನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರ್ತಾ ಇದ್ದಾವೆ. ಅದಕ್ಕಾಗಿ ರೈತರಿಗೆ ಇದು ಒಂದು ಈ ಎಲ್ಲಾ ತಳಿಗಳನ್ನ ನಾವು ಬೆಳೆಯಲಾಗಿ ಈ 2-3 ತಳಿಗಳು ಹಣ್ಣಿನ ಗುಣಮಟ್ಟ ಮತ್ತು ಜನಪ್ರಿಯತೆ ಮಾರುಕಟ್ಟೆಯಲ್ಲಿ ಒಳ್ಳೆ ಈ ತಳಿಗಳಿಗೆ ಡಿಮಾಂಡ್ ಇರೋದ್ರಿಂದ ಈ ತಳಿಗಳನ್ನ ನಾವು ಹೆಚ್ಚು ಹಾಕ್ರಿ. ಒಂದು ಕೇಸರು, ಆಪೂಸು ಮತ್ತು ಮಲ್ಲಿಕಾ ಮತ್ತು ಗಣೇಶಾನು ಈ 4 ತಳಿಗಳು ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದಾವೆ. ಒಂದು ಎರಡನೇದು ಈ ಮಾವಿನ ತಳಿಗಳ ಈ ಇದ್ದಂತ ಅಂತರದಲ್ಲಿ ಗಿಡಗಳ ಅಂತರ 9 ಮೀಟರ್ ಬೈ 9 ಮೀಟರ್ ಇದ್ದು ಈ ನಡುಕಿನ ಜಾಗವನ್ನ ಹೆಚ್ಚು ನಾವು ಉಪಯೋಗ ಮಾಡ್ಲಿಕ್ಕೆ ಅನುಕೂಲ ಆಗುವಂತೆ ನಾವು ಯಾವ ಅಂತರ ಬೆಳೆಗಳನ್ನ ಬೆಳಿಬೇಕನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಂದು ಅಂತರ ಬೆಳೆಯಾಗಿ ನಾವು ಪೇರಲವನ್ನು ಹಾಕೊಂಡಿವು, ಅಂತರ ಬೆಳೆಯಾಗಿ ಕರಿಬೇವು ಹಾಕೊಂಡಿವು, ಅಂತರ ಬೆಳೆಯಾಗಿ ಸೀತಾಫಲ ಮತ್ತು ಅಂತರ ಬೆಳೆಯಾಗಿ ಕೆಲವೊಂದು ತರಕಾರಿಗಳನ್ನ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ನಾವು ಹಣ್ಣಿನ ತೋಟಗಳು ಗಿಡಗಳು ದೊಡ್ಡದಾಗಿ ಬೆಳೆಯೋಕಿನ ಮುಂಚಿತವಾಗಿ ಮೊದಲು ಒಂದು 7-8 ವರ್ಷ ಆ ಗಿಡಗಳ ಕೂಡೋಕಿನ ಮೊದಲು ನಾವು ಅಲ್ಪಾವಧಿಯಲ್ಲಿ ಬರ್ತಕ್ಕಂಥ ಹಣ್ಣಿನ ಬೆಳೆಗಳನ್ನು ನಾವು ತೆಗೆದುಕೊಳ್ಬಹುದು. ಉದಾಹರಣೆ ಪೇರಲ, ಸೀತಾಫಲ, ಕರಿಬೇವು ಈ ರೀತಿಯಾಗಿ ಇವುಗಳನ್ನ ಅಂತರ ಬೆಳೆಯಾಗಿ ತೆಗೆದುಕೊಂಡಾಗ ನಾವು ಒಟ್ಟಾರೆ ನಾವು ಉತ್ಪಾದಕತೆಯನ್ನ ನಾವು ಹೆಚ್ಚಿಸಬಹುದು. ಅದು ಒಂದು ನಮ್ಮಲ್ಲಿ ಇಲ್ಲಿ ಕಂಡು ಬಂದದ್ದು. ಅಷ್ಟೇ ಅಲ್ಲದೆ ನಾವು ತರಕಾರಿಗಳನ್ನ ಹೂ ಮತ್ತು ತರಕಾರಿಗಳನ್ನು ಸಹಿತ ಅಂತರ ಬೆಳೆಯಾಗಿ ಆ ಹಂಗಾಮಿಗೆ ಬರ್ತಕ್ಕಂಥ ತರಕಾರಿ ಮತ್ತು ಹೂಗಳನ್ನು ಸಹಿತ ನಾವು ಅಂತರ ಬೆಳೆಯಾಗಿ ಬೆಳೆಯೋದು ಒಟ್ಟಾರೆ ನಾವು ಹೊಲದ ಉತ್ಪಾದಕತೆಯನ್ನ ನಾವು ಹೆಚ್ಚಿಸಬಹುದು. ಇದು ಆಪೂಸ್ ಮಾವಿನ ಹಣ್ಣಿನ ತಳಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ತಳಿ. ಭಾರತದಿಂದ ಹೆಚ್ಚು ರಫ್ತಾಗುವಂತ ಆಪೂಸ್ ತಳಿ. ಇದು ಸಹಿತ ನಮ್ಮಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಚೆನ್ನಾಗಿ ಬರ್ತದ ಮತ್ತು ಇದಕ್ಕೆ ಹೆಚ್ಚಿಗೆ ರಫ್ತು ಮಾಡುವಂತ ಸಾಮರ್ಥ್ಯ ಇದು ಮತ್ತು ಒಳ್ಳೆ ತಳಿ, ಒಳ್ಳೆ ಹಣ್ಣಿನ ಗುಣಮಟ್ಟ. ಇದು ಪೈರಿ ಅಥವಾ ರಸ್ಪುರಿ ಅಥವಾ ಕಲ್ಮಿ ಅಂತ ಬೆಳಗಾವಿ ಧಾರವಾಡ ಭಾಗದಲ್ಲಿ ಕಲ್ಮಿ ತಳಿ ಅಂತ ಇದು ಒಳ್ಳೆ ತಳಿ. ಇದು ಅದರಲ್ಲಿ ಸ್ವೀಕರಣೆ ಮಾಡಲಿಕ್ಕೆ ರಸಭರಿತವಾದಂತ ತಳಿ. ಇದು ದಶೇರಿ ಅಂತ, ಇದು ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಬೆಳತಕ್ಕಂಥ ಅತ್ಯುತ್ತಮವಾದಂತ ತಳಿ. ಇದನ್ನು ನೋಡಲಾಗಿ ಈ ತಳಿ ಸಹಿತ ನಮ್ಮಲ್ಲಿ ಚೆನ್ನಾಗಿ ಬರ್ತದೆ. ದಶೇರಿ ತಳಿ ಮಾವಿನ ತಳಿ ಇತ್ತಿತ್ತಲಾಗಿ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚು ಜನಪ್ರಿಯ ಆಗ್ತಕ್ಕಂಥ ತಳಿ. ಇದು ಹಣ್ಣಿನ ಗುಣಮಟ್ಟ ಚೆನ್ನಾಗಿದೆ ಮತ್ತು ಮಾರುಕಟ್ಟೆಯಲ್ಲಿ ಸಹಿತ ಇದಕ್ಕೆ ಹೆಚ್ಚಿಗೆ ಬೆಲೆ ಬರ್ತಾ ಇದೆ ಮತ್ತು ತಾಳಕೆ ಚೆನ್ನಾಗಿದೆ, ಹಣ್ಣಿನ ತಾಳಕೆ. ಇದು ನಮ್ಮ ಬಾಗಲಕೋಟೆ ಭಾಗದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ಬರ್ತಕ್ಕಂಥ ತಳಿ. ಇದು ತೋತಾಪುರಿ ಅಥವಾ ಗೋವಾ ಮಾವಿನ ಅಂತಾರೆ ಇದಕ್ಕೆ, ಗೋವಾ ತೋತಾಪುರಿ. ಇದು ಈ ತಳಿ ಒಂದು ವಿಶೇಷತೆ ಏನಂದ್ರ ಪ್ರತಿ ವರ್ಷ
ಬಿಟ್ಟು ಬಿಡ್ಲಾರ್ದೆ ಇದು ಚೆನ್ನಾಗಿ ಇಳುವರಿ ಕೊಡ್ತಾ ಇದೆ ತೋತಾಪುರಿ. ಇದನ್ನ ಹಣ್ಣನ್ನ ಕಟ್ ಮಾಡಿ ತಿನ್ಲಿಕ್ಕೆ ಇದು ಉಪಯೋಗ ಆಗ್ತದೆ. ಇದು ತೋತಾಪುರಿ ಸಹಿತ ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರ್ತಾ ಇದೆ. ಬಟ್ ಮಾರುಕಟ್ಟೆ ಕೇಸರ್ ಮತ್ತು ಅಲ್ಫಾನ್ಸೋ ತಳಿಗಳನ್ನ ಕಂಪೇರ್ ಮಾಡಿದ ಹಣ್ಣಿನ ನಾವು ಜನಪ್ರಿಯತೆ ಅಥವಾ ಆ ಹಣ್ಣಿನ ಮಾರುಕಟ್ಟೆ ಇದಕ್ಕೆ ಸ್ವಲ್ಪ ಕಮ್ಮಿ. ಇದು ಲೇಟ್ ಬರ್ತಕ್ಕಂಥ ತಳಿ. ಇದು ಅಮ್ರಪಾಲಿ. ಈ ತಳಿ ಸಹಿತ ನಮ್ಮಲ್ಲಿ ನಾವು ನೋಡಲಾಗಿ ಹಣ್ಣಿನ ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ. ಬಟ್ ಇದು ಚೆನ್ನಾಗಿ ಬರ್ತದೆ. ಬಟ್ ಹಣ್ಣಿನ ಗುಣಮಟ್ಟ ನಾವು ಉಳಿದ ತಳಿಗಳು 2-3 ತಳಿಗಳು ನಾವು ಏನ್ ಹೇಳಿದ್ರೆ ಕೇಸರು, ಗಣೇಶ, ಆಪೂಸ್ ತಳಿಗಳನ್ನ ಹೋಲಿಕೆ ಮಾಡಿ ನೋಡಿದಾಗ ಈ ತಳಿಯ ಹಣ್ಣಿನ ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ. ಬಟ್ ಇದು ನಮ್ಮಲ್ಲಿ ಹಾಕಿದ್ದೇವೆ. ಇದು ಬೆನೇಶಾನ ಅಥವಾ ಬಂಗನಪಲ್ಲಿ ಅಂತ. ಇದು ಮುಖ್ಯವಾಗಿ ಬೆನೇಶ ಅಂತೇಳಿ ಆಂಧ್ರ ಪ್ರದೇಶ ಇರ್ತಕ್ಕಂಥ ಬೆಳೆತಕ್ಕಂಥ ತಳಿ. ಇದು ಸಹಿತ ಇತ್ತಿತ್ತಲಾಗಿ ಹಣ್ಣಿನ ಗಾತ್ರ ದೊಡ್ಡದು ಮತ್ತು ಇದ್ರದ್ದು ಪಲ್ಪ್ ಬಹಳ ಚೆನ್ನಾಗಿರ್ತದ. ಮತ್ತ ಸ್ವಲ್ಪ ಲೇಟ್ ಆಗಿ ಬರ್ತಕ್ಕಂಥ ತಳಿ ಇದು. ಇದು ಸಹಿತ ಗಾತ್ರ ಮತ್ತು ಹಣ್ಣಿನ ಗುಣಮಟ್ಟದಲ್ಲಿ ಚೆನ್ನಾಗಿದ್ದಂತ ತಳಿ. ಮತ್ತ ಚೆನ್ನಾಗಿ ಬರ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ. ಮಾರುಕಟ್ಟೆಯಲ್ಲಿ ಸಹಿತ ಗ್ರಾಹಕರು ಈ ಹಣ್ಣನ್ನ ಚೆನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ. ಒಳ್ಳೆ ಗುಣಮಟ್ಟ ಮತ್ತು ಇದಕ್ಕೂ ಮಾರುಕಟ್ಟೆ ಚೆನ್ನಾಗಿದೆ. ಇದು ಕಾದರ್ ಅಂತೇಳಿ ಮಾವಿನ ತಳಿ. ಇದು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ರಾಯಚೂರಿಂದ ಬಿಡುಗಡೆ ಮಾಡಿರತಕ್ಕಂಥ ತಳಿ ಇದು. ಇದು ವನ ಪ್ರದೇಶದಲ್ಲಿ ಚೆನ್ನಾಗಿ ಬರ್ತದ. ಹಣ್ಣಿನ ಗುಣಮಟ್ಟವೂ ಚೆನ್ನಾಗಿದೆ ಮತ್ತು ಇದು ಇತ್ತಿತ್ತಲಾಗೆ ಇದು ಸಹಿತ ಜನಪ್ರಿಯಗೊಳ್ತಾ ಇದೆ. ಇದು ಮಲ್ಲಿಕಾ ಮಾವಿನ ತಳಿ. ಇದು ಒಂದು ಹೈಬ್ರಿಡ್ ತಳಿ. ಇದು ಸಹಿತ ಇತ್ತಿತ್ತಲಾಗೆ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಹೆಚ್ಚು ಒಳ್ಳೆ ತಳಿ ಸಿಗ್ತಾ ಇದೆ. ಮಲ್ಲಿಕಾ ಸಹಿತ ನಮ್ಮ ಭಾಗದಲ್ಲಿ ಅದರಲ್ಲೂ ಈ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು, ಕೋಲಾರ ಸುತ್ತಮುತ್ತ ಇದು ಹೆಚ್ಚು ಪ್ರಚಲಿತದಲ್ಲಿ ಹೆಚ್ಚು ಅಲ್ಲಿ ಬರ್ತಾ ಇದೆ. ನಮ್ಮಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಈ ತಳಿಗಳ ಬೆಳಲಿಕ್ಕೆ ಪ್ರಯತ್ನಗಳು ನಡೀತಾ ಇವೆ. ಪಪ್ಲವಲ್ಲ, ಮಲಗೋವ ಈ ತಳಿ ಸಹಿತ ನಾವು ಇಲ್ಲಿ ಇದನ್ನ ನಮ್ಮ ಪ್ರಯೋಗದಲ್ಲಿ ನಾಟಿ ಮಾಡಿದ್ದೇವೆ. ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ತಳಿ ಗುಣಮಟ್ಟ, ಹಣ್ಣಿನ ಗುಣಮಟ್ಟ ನಾವು ಮೊದಲ ಹೇಳಿದ ಹಾಗೆ ಕೇಸರು, ಆಪೂಸು, ಗಣೇಶನ್ ತಳಿಗಳ ಹೋಲಿಕೆ ಮಾಡಿದಾಗ ಅಷ್ಟು ಹಣ್ಣಿನ ಗುಣಮಟ್ಟ ಇಲ್ಲ. ಇದನ್ನ ಸಹಿತ ನಾವು ಇಲ್ಲೇ ಪ್ರಾಯೋಗಿಕ ದೃಷ್ಟಿಯಿಂದ ನಾವು ನಾಟಿ ಮಾಡಿದ್ದೇವೆ. ಇದು ತಾಯಿ ಗಿಡಗಳ ಕ್ಷೇತ್ರ ಅಂದ್ರ ಮದರ್ ಬ್ಲಾಕ್ ಅಂತೀವಿ ನಾವು. ಯಾವುದೇ ಒಂದು ಹಣ್ಣಿನ ತಳಿಗಳನ್ನ ಅಭಿವೃದ್ಧಿ ಪಡಿಸ್ಬೇಕಾತಂದ್ರ, ಕಸಿ ಮಾಡಿದ ಗಿಡಗಳನ್ನ ಉತ್ಪಾದನೆ ಮಾಡ್ಬೇಕಂತಂದ್ರ ಆ ತಾಯಿ ಗಿಡಗಳನ್ನ ನಾವು ಮೊದಲು ನಾಟಿ ಮಾಡ್ಕೋಬೇಕಾಗ್ತದ. ಉದಾಹರಣೆ, ನಮ್ಮಲ್ಲಿ ಇರ್ತಕ್ಕಂಥ ಜನಪ್ರಿಯ ತಳಿಗಳಾದಂತ ಕೇಸರ್ ಇರ್ಬೋದು, ಬನೇಶಾನು, ಅಲ್ಫಾನ್ಸೋ, ಮಲ್ಲಿಕಾ ಈ ಇತ್ಯಾದಿ ತಳಿಗಳನ್ನ ನಾವು ಇಲ್ಲೇ ನಾಟಿ ಮಾಡಿವು. ಅಂದ್ರೆ ಕಡಿಮೆ ಅಂತರದಲ್ಲಿ. ಮುಖ್ಯವಾಗಿ ಈ ನರ್ಸರಿಯಲ್ಲಿ ತಾಯಿ ಗಿಡಗಳ ನಾವು ಬೆಳೆಸೋದ ಉದ್ದೇಶ ಏನಂತಂದ್ರ ಇದರಲ್ಲಿ ಬರ್ತಕ್ಕಂಥ ಸಯಾನ ಅಂದ್ರ ನಾವು ಕೊಂಬೆಗಳನ್ನ ಕಸಿ ಮಾಡ್ಲಿಕ್ಕೆ ನಾವು ಬೇಕು. ಆ ಕಸಿ ಮಾಡ್ಲಿಕ್ಕೆ ಕೊಂಬೆಗಳನ್ನ ಬೆಳೆಸ್ಲಿಕ್ಕೆ ಈ ತಾಯಿ ಗಿಡಗಳನ್ನ ನಾವು ಸ್ವಲ್ಪ ಸಮೀಪದಲ್ಲಿ ನಾಟಿ ಮಾಡಿ, ಉದಾಹರಣೆ 10 ಫೂಟು 5 ಫೂಟು ಅಂತರದಲ್ಲಿ ನಾಟಿ ಮಾಡಿ ಪ್ರತಿ ವರ್ಷ ಇಲ್ಲಿ ಬರ್ತಕ್ಕಂಥ ಕೊಂಬೆಗಳನ್ನ, ಕಸಿ ಕಡ್ಡಿಗಳನ್ನ ನಾವು ಇದರಿಂದ ತೆಗೆದುಕೊಂಡು ಆ ಕಸಿ ಕಡ್ಡಿಗಳನ್ನ ನಾವು ಬೇರೆ ಸಸ್ಯಗಳಿಗೆ ಈ ಕಾಂಡಗಳನ್ನ ಕಸಿ ಮಾಡಿ ನಾವು ಗಿಡಗಳನ್ನ ಉತ್ಪಾದನೆ ಮಾಡ್ತಾ ಇದ್ವಿ. ಯಾಕ ಈ ತಾಯಿ ಗಿಡಗಳನ್ನ ನಾವು ಬೆಳೆಸ್ಕೋಬೇಕು ಉದ್ದೇಶ ಏನಂತಂದ್ರ, ನಾವು ಯಾವುದೇ ಎಲ್ಲೇ ಬೆಳೆದಂತ ಗಿಡಗಳ ಅದರದ ಹಿಸ್ಟ್ರಿ ಅಂತೀವಿ, ಅದ್ರ ಇತಿಹಾಸ ಗೊತ್ತಿರ್ಲಾರ್ದೆ ನಾವು ಯಾವುದೇ ಒಂದು ತಳಿ ಅಂತ ತಂದು ಅದನ್ನ ನಾವು ಕಸಿ ಮಾಡಿ ಕೊಟ್ಟಿವಿ ಅಂತಂದ್ರ ಆ ಗಿಡ ರೈತರ ಹೊಲದಲ್ಲಿ 4-5 ವರ್ಷ ಹಣ್ಣು ಯಾವುದೇ ಒಂದು ಕೊಟ್ಟಂತ ತಳಿ ನಾವು ಹೇಳಿದ್ದು ಇರ್ತದೆ, ಅದು ಇರುವುದು ಬೇರೆ ಇರ್ತದ. ಹಂಗಾಗಿ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತ ದೃಷ್ಟಿಯಿಂದ ನಾವು ಈ ಹಣ್ಣು ಗಿಡಗಳ ಕಸಿ ಮಾಡಿದ ಗಿಡಗಳನ್ನ ಉತ್ಪಾದನೆ ಮಾಡ್ಬೇಕಂತಂದ್ರ ನಾವು ಮದರ್ ಬ್ಲಾಕು ತಾಯಿ ಗಿಡಗಳನ್ನ ನಾವೇ ಸ್ವಂತ ಬೆಳೆಸಿ ಅದರದ್ದು ಇತಿಹಾಸವನ್ನ ಮೊದಲೇ ನಮಗೆ ಗೊತ್ತಿದ್ದು ತಿಳಿದುಕೊಂಡು ಅದರಿಂದ ಕಡ್ಡಿಗಳನ್ನ ನಾವು ಕಸಿ ಮಾಡ್ಲಿಕ್ಕೆ ಉಪಯೋಗ ಮಾಡಿಕೊಂಡು ಅಗಿಗಳನ್ನ ತಯಾರು ಮಾಡ್ಬೇಕು. ಈ ರೀತಿಯಾಗಿ ತಾಯಿ ಗಿಡಗಳನ್ನ ನಮ್ಮಲ್ಲೇ ನರ್ಸರಿ ಒಳಗೆ ಬೆಳೆಸಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಈಗ ಮಾವಿನ ಗಿಡಗಳಿರ್ಬೋದು, ಚಿಕ್ಕು ಗಿಡಗಳಿರ್ಬೋದು, ಪೇರ್ಲ ಗಿಡಗಳಿರ್ಬೋದು, ಈ ರೀತಿಯಾಗಿ
ನಮ್ಮ ಭಾಗದಲ್ಲಿ ರೈತರ ಅವಶ್ಯಕತೆಯ ಮೇರೆಗೆ ನಾವು ಕಸಿ ಮಾಡಿದ ಗಿಡಗಳನ್ನ, ನಾವು ಕಣ್ಣು ಕಟ್ಟಿದ ಹಣ್ಣಿನ ಗಿಡಗಳನ್ನ ಮತ್ತು ಗೂಟಿ ಕಟ್ಟಿದ ಉದಾಹರಣೆ ಪೇರದಲ್ಲಿ ನಾವು ಗೂಟಿ ಕಟ್ತೀವೋ, ಕಸಿ ಮಾಡ್ತೀವೋ, ಈ ರೀತಿಯಾಗಿ ನಾವು ವಿವಿಧ ಸಸ್ಯಾಭಿವೃದ್ಧಿ ವಿಧಾನಗಳ ಮುಖಾಂತರ ನಾವು ರೈತರಿಗೆ ಒಳ್ಳೆ ತಳಿಗಳನ್ನ, ಒಳ್ಳೆ ತಳಿಗಳಿದ್ದಂತ ಅಗಿಗಳನ್ನ ನಾವು ಉಪಯೋಗ ಮಾಡ್ಲಿಕ್ಕೆ ನಾವು ರೈತರಿಗೆ ಇಲ್ಲೇ ಸಾಕಷ್ಟು ಮಾರಾಟದ ಉತ್ಪಾದನೆ ಮಾಡಿ ಮಾರಾಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ವ್ಯೂ ಗೊತ್ತಾಗತ್ತಲ್ಲ. ನಾವು ಸಪೋಟ ತಾಯಿ ಗಿಡಗಳು, ಪೇರಲ ತಾಯಿ ಗಿಡಗಳು ಮತ್ತು ಜಾಮೂನು, ನಾವು ಜಾಮೂನಿನ ತಾಯಿ ಗಿಡಗಳನ್ನ ಇಲ್ಲಿ ನಾಟಿ ಮಾಡಿದ್ದೇವೆ. ಈ ತಾಯಿ ಗಿಡಗಳಿಂದ ನಾವು ಕಾಂಡವನ್ನ ತೆಗೆದುಕೊಂಡು ನಾವು ಕಸಿ ಸಸ್ಯಾಭಿವೃದ್ಧಿ ಮಾಡಿಕೊಂಡು ನಾವು ಗಿಡಗಳನ್ನು ಬೆಳೆಸಿ ರೈತರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ದಿನಾಂಕ 21, 22, 23 ರಂದು ನಡೀತಕ್ಕಂಥ ತೋಟಗಾರಿಕೆ ಮೇಳದಲ್ಲಿ ನಾವು ವಿವಿಧ ಹಣ್ಣಿನ ಮಾವು ಇರ್ಬೋದು, ಪೇರ್ಲೆ ಇರ್ಬೋದು, ಜಾಮೂನ್ ಇರ್ಬೋದು, ಸಪೋಟ ಇರ್ಬೋದು, ಈ ವಿವಿಧ ಹಣ್ಣಿನ ತಳಿಗಳು, ಕಸಿ ಮಾಡಿದ ಹಣ್ಣಿನ ಗಿಡಗಳು ಇಲ್ಲಿ ಯೋಗ್ಯ ದರದಲ್ಲಿ ಮಾರಾಟಕ್ಕಿವೆ. ಆ ಗಿಡಗಳನ್ನ ರೈತರು ತೆಗೆದುಕೊಂಡು ತಮ್ಮ ಕ್ಷೇತ್ರದಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಕಷ್ಟು ನಾವು ಮಾರಾಟದ ವ್ಯವಸ್ಥೆಯನ್ನ ಮಾಡಿದ್ದೇವೆ.